ನಮಸ್ಕಾರ. ಇವತ್ತಿನ ವಿಡಿಯೋ ನನ್ನ SIP ಮೈನಸ್ನಲ್ಲಿ ಓಡ್ತಾ ಇದೆ, ಯಾಕೆ ಕ್ವಶನ್ ಮಾರ್ಕ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ತಿಳಿದೇ ಇದೆ, ನಾವು ಅವಾಗವಾಗ ವಾರದಲ್ಲಿ ವೀಕ್ ಡೇನಲ್ಲಿ ಯಾವಾಗಲಾದರೂ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಮಾಡ್ತೇವೆ. ನಿನ್ನೆ ಒಂದು ಸೆಷನ್ ಮಾಡಿದ್ವಿ. ಅದರಲ್ಲಿ ಸುಮಾರು 4-5 ಸಾವಿರ ಜನ ಒಂದು ಪ್ರಶ್ನೆಗಳನ್ನು ಕೇಳಿದ್ರು. ಎಲ್ಲರಿಗೂ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಕೆಲವು ಒಳ್ಳೆಯ ಪ್ರಶ್ನೆಗಳಿಗೆ ಈಗ ಸೆಲೆಕ್ಟ್ ಮಾಡಿ ಉತ್ತರ ಕೊಡ್ತಾ ಇದ್ದೇವೆ. ನೀವು ಅದನ್ನು ಗಮನಿಸ್ತೀರಿ ಅಂತ ನಾನು ಊಹಿಸ್ಕೊಳ್ತೇನೆ. ಮತ್ತೆ ನಮ್ಮ ಪ್ರಶ್ನೆ ಸಂಪೂರ್ಣ ರೂಪದಲ್ಲಿ ಹೇಗಿತ್ತು, SIPಯಲ್ಲಿ ಮನಿ ಯಾಕೆ ಮೈನಸ್ ಅಲ್ಲಿ ಇದೆ, ಇನ್ವೆಸ್ಟ್ ಮಾಡಿದ್ದು ಪ್ಲೀಸ್ ಹೇಳಿ. ಸ್ನೇಹಿತರೆ, ಜನರಲ್ಲಿ ಒಂದು ತಪ್ಪು ತಿಳುವಳಿಕೆ ಏನು ಅಂತಂದ್ರೆ SIP ಬಹಳ ಇಂಪಾರ್ಟೆಂಟ್. ಹೌದು, SIP ಬಹಳ ಇಂಪಾರ್ಟೆಂಟು. ಯಾಕಂದ್ರೆ SIPಯಲ್ಲಿ ಒಳ್ಳೆ ಪ್ರಾಫಿಟ್ ಬರುತ್ತೆ ದೀರ್ಘಾವಧಿಯಲ್ಲಿ. ಎರಡನೇದ್ದು ಬಹಳ ಇಂಪಾರ್ಟೆಂಟು, ನೀವು ಯಾವ ಶೇರನ್ನು ಯಾವ ಮ್ಯೂಚುವಲ್ ಫಂಡ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅನ್ನುವಂಥದ್ದು ಮತ್ತು ಇಂಪಾರ್ಟೆಂಟ್. ಶಾರ್ಟ್ ಪೀರಿಯಡ್ನಲ್ಲಿ ನಿಮಗೆ ಮ್ಯೂಚುವಲ್ ಫಂಡಲ್ಲಾಗಲಿ ಶೇರಲ್ಲಾಗಲಿ ಲಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ಹೇಳ್ತೇವೆ, ನಿಮ್ಮ ಹಣಕ್ಕೆ ಒಂದಷ್ಟು ಅಭಿವೃದ್ಧಿ ಕಾಣಬೇಕು ಅಂತಂದ್ರೆ ನೀವು ಗ್ಯಾರಂಟಿಯಾಗಿ ಅದನ್ನು 1, 2, 3, 4, 5 ವರ್ಷ ಅಲ್ಲ, 5 ವರ್ಷಕ್ಕೆ ಮೇಲ್ಪಟ್ಟೆ ಇಡಬೇಕು. 1, 2, 3, 4, 5 ವರ್ಷಗಳಲ್ಲಿ ಪ್ರಾಫಿಟು ಆಗ್ಬೋದು, ಲಾಸು ಆಗ್ಬೋದು. ಹೀಗೇನೆ ಷೇರುಗಳಲ್ಲಿ ಕೂಡ ಇದೇ ಸಿಚುವೇಶನ್. 5 ವರ್ಷಕ್ಕಿಂತ ಕಮ್ಮಿ ಇದ್ರೆ ನಾವು ಯಾವಾಗಲೂ ಹೇಳೋದು, ನೀವು ಫಿಕ್ಸೆಡ್ ಡಿಪಾಸಿಟ್ರಲ್ಲೇ ಹಣವನ್ನು ಹಾಕಿ. SIP SCPಲಿ ಗ್ಯಾರಂಟಿಯಾಗಿ ಪ್ರಾಫಿಟ್ ಆಗಲೇಬೇಕು ಅಂತ ರೂಲ್ಸ್ ಇಲ್ಲ. ಯಾಕಂದ್ರೆ ನೀವು ಸೆಲೆಕ್ಟ್ ಮಾಡಿದ ಷೇರುಗಳ ಮೇಲೆ ಅದು ನಿರ್ಭರವಾಗಿದೆ. ಅಕಸ್ಮಾತ್ ನೀವು ಕಳಪೆ ಷೇರುಗಳಲ್ಲಿ SIPನ ಪ್ರಾರಂಭ ಮಾಡಿದ್ರೆ ಆ ಷೇರು ಸತತವಾಗಿ ಕೆಳಗೆ ಹೋಗ್ತಾನೆ ಇದ್ರೆ ನಿಮಗೆ ಪ್ರಾಫಿಟ್ ಆಗುವಂತ ಸಂಭವಗಳು ಕಮ್ಮಿ. SIP ಮಾಡಿದಾಗ ಯಾವಾಗಲೂ ಪ್ರಾಫಿಟ್ ಆಗೇ ಆಗುತ್ತೆ ಅನ್ನುವಂಥದ್ದು ಕಡ್ಡಾಯ ಅಲ್ಲ. ಎರಡನೆಯ ಪ್ರಶ್ನೆ ಹೀಗಿತ್ತು, ಸರ್ ಒಂದೇ ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕಬೇಕಾ ಮತ್ತೆ ಬೇರೆ ಬೇರೆ ಮ್ಯೂಚುವಲ್ ಫಂಡಲ್ಲಿ ಮಾಡಬೇಕಾ, ದಯವಿಟ್ಟು ಹೇಳಿ. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಯಾವಾಗಲೂ ಹೇಳೋದೇನು ಅಂತಂದ್ರೆ ಒಂದಷ್ಟು ಡೈವರ್ಸಿಫಿಕೇಶನ್ ಇರಲೇಬೇಕು. ಶೇರಲ್ಲಾಗಲಿ ಮ್ಯೂಚುವಲ್ ಫಂಡಲ್ಲಾಗಲಿ ನಾವು ಹೇಳೋದು ಒಂದು ಮಾತ್ರ ಹಾಕಬಾರ್ದು. ಯಾಕಂದ್ರೆ ಆ ಕಂಪನಿಗೆ ಮುಂದೆ ಏನಾದರೂ ತೊಂದರೆ ಬಂದರೆ ನಿಮ್ಮ ಹಣ ಹಾಗೇ ಲಾಸ್ ಆಗಿ ಹೋಗುತ್ತೆ. ನಮ್ಮ ಸಲಹೆ, ಷೇರುಗಳಲ್ಲಿ ಹಾಕಬೇಕಾದ್ರೆ ನೀವು 8ರಿಂದ 10 ಕ್ಷೇತ್ರಕ್ಕೆ ಸಂಬಂಧಿಸಿದ 8ರಿಂದ 10 ಷೇರುಗಳಲ್ಲಿ ಹಾಕಬೇಕು. ಮ್ಯೂಚುವಲ್ ಫಂಡ್ ಅಂದರೆ 3ರಿಂದ 5 ಮ್ಯೂಚುವಲ್ ಫಂಡ್ ಹಾಕಬೇಕು. ಯಾವ ಥರದ ಡೈವರ್ಸಿಫಿಕೇಶನ್ ಮಾಡಬೇಕು ಮ್ಯೂಚುವಲ್ ಫಂಡ್ ಅಂತಂದ್ರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಫಂಡ್ಗಳು ಹಾಕ್ಬೋದು, ಹೈಬ್ರಿಡ್ ಫಂಡ್ಗಳಲ್ಲಿ ಕೂಡ ಹಾಕ್ಬೋದು. ನಿಮ್ಮ ವಯಸ್ಸು ಮತ್ತು ಫ್ಯೂಚರ್ ರಿಕ್ವೈರ್ಮೆಂಟ್ಗೆ ನಿರ್ಭರವಾಗಿ. ಮುಂದಿನ ಪ್ರಶ್ನೆ ಕೂಡ ಬಹಳ ಇಂಟ್ರೆಸ್ಟಿಂಗ್, ಬಹುಶಃ ಎಲ್ಲರೂ ಕೇಳಬಹುದಾದಂಥ ಪ್ರಶ್ನೆ. SBI ಮ್ಯೂಚುವಲ್ ಫಂಡ್ ಅನ್ನು ಸರ್ಕಾರ ಬ್ಯಾಕ್ ಮಾಡುತ್ತಾ ಅಥವಾ ಅದೇನಾದರೂ ಬೇರೆಯವರಿಗೆ ಔಟ್ಸೋರ್ಸ್ ಮಾಡಿದ್ದಾರೆ? ನಮ್ಮ ಅಬ್ಸರ್ವೇಷನ್ ಮತ್ತು ಕಮೆಂಟ್ಸ್ ಹೀಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥದ್ದು ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಅದರಲ್ಲಿ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಭಾರತ ಸರ್ಕಾರ. ಅದೇ ರೀತಿ SBI ಮ್ಯೂಚುವಲ್ ಫಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತಂದ್ರೆ ಅದು ಕೂಡ ಸ್ಟಾರ್ಟ್ ಆಗಿದ್ದು SBI ಇಂದ. SBI ಮೇನ್ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ SBI ಮ್ಯೂಚುವಲ್ ಫಂಡ್ AMC ಅಲ್ಲಿ. ನೀವು SBI ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಿದಾಗ ಆ ಫಂಡ್ ಮ್ಯಾನೇಜರ್ ಬೇರೆ ಬೇರೆ ಷೇರುಗಳಲ್ಲಿ, ಡೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಅಂದ್ರೆ ಬ್ಯಾಂಕಿನ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಾಕ್ತಾರೆ, ಒಂದು ಒಳ್ಳೆಯ ಅಪ್ರಿಸಿಯೇಷನ್ಗೋಸ್ಕರ. ಮತ್ತೆ ನೀವು ಕೇಳಿದ್ರಿ, ಇದಕ್ಕೆ ಸರ್ಕಾರದ ಬ್ಯಾಕಿಂಗ್ ಏನಾದರೂ ಇದೆಯಾ? ಸರ್ಕಾರದಿಂದ ಸ್ಪೆಷಲ್ ಆಗಿ ಏನು ಬ್ಯಾಕಿಂಗ್ ಇಲ್ಲ. ಏನಂದರೆ ಅದು ಪಬ್ಲಿಕ್ ಸೆಕ್ಟರ್ ಯೂನಿಟಿಗೆ ಸೇರಿದ್ದು, ಇಂಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಸೇರಿರುವಂತಹದ್ದು. SBI ಮ್ಯೂಚುವಲ್ ಫಂಡ್ ಪ್ರಾಫಿಟ್ ಅಥವಾ ಲಾಸ್ ಅನ್ನು ಮಾಡುವುದು ಆ ಫಂಡ್ ಮ್ಯಾನೇಜರ್ನ ಕೆಲಸದ ಮೇಲೆ. SBI ಮ್ಯೂಚುವಲ್ ಫಂಡ್ನ ಮಾರ್ಕೆಟ್ ಮಾಡ್ತಾ ಇರೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅವರಲ್ಲಿ ಯಾರು ಒಂದಷ್ಟು ಜನ ಇನ್ವೆಸ್ಟರ್ಸ್ ಇರ್ತಾರೋ ಅವರಿಗೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಣ ಹಾಕಿ ಅಂತ ಹೇಳ್ತಾರೆ. ಅಲ್ಲದೆ ಅವ್ರು ಹೇಳ್ತಾನೆ, ಇದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು, ಏನಿದ್ದರೂ ಕೂಡ ಪ್ರಾಫಿಟ್ ಆಗೇ ಆಗುತ್ತೆ, ಸೇಫ್ಟಿ ಜಾಸ್ತಿ ಇದೆ. ಇದು ಮಿಸ್ ಇನ್ಫಾರ್ಮೇಶನ್ ಮತ್ತು ಮಿಸ್ಗೈಡಿಂಗ್. ಯಾಕಂದ್ರೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಂದ್ರೆ ಆ ಫಂಡ್ ಮ್ಯಾನೇಜರ್ ಇಂಪಾರ್ಟೆಂಟು, ಆ ಹೆಸರು ಇಂಪಾರ್ಟೆಂಟ್ ಅಲ್ಲ. ಅಂದರೆ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಥರದಲ್ಲಿ, ಅಂದ್ರೆ ನಿಮ್ಮ ಸೇಫ್ಟಿಗೋಸ್ಕರ.
ಮುಂದಿನ ಪ್ರಶ್ನೆ ಕೂಡ ಎಲ್ಲರಿಗೂ ಉಪಯುಕ್ತವಾದಂಥದ್ದು. ಸರ್, 60 ವರ್ಷ ಆದಮೇಲೆ ಎಲ್ಲ ಅಮೌಂಟ್ ಸ್ಟಾಕ್ ಮಾರ್ಕೆಟಲ್ಲೇ ಇರಬೇಕಾ ಅಥವಾ ಸ್ವಲ್ಪ ಎಫ್ ಡಿನಲ್ಲೂ ಇರಬೇಕಾಗುತ್ತಾ? ನಿಮಗೆ 60 ವರ್ಷ ಆಗ್ತಾ ಇದ್ದ ಹಾಗೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ನ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಬೋದು. ಒಂದು 5ರಿಂದ 10% ನೀವು ಕಂಫರ್ಟಬಲ್ ಆಗಿದ್ರೆ ತೆಗೆದುಬಿಟ್ಟು ನೀವು ಅದನ್ನು ಬೇರೆ ಇನ್ಸ್ಟ್ರೂಮೆಂಟಲ್ಲಿ ಇಡ್ಬೋದು, ಶಾರ್ಟ್ ಟರ್ಮ್ ವಾಲಟೈಲಿಟಿಯಿಂದ ಸ್ಟಾಕ್ ಮಾರ್ಕೆಟಿಂದ ಹೊರಗೆ ಬರಲಿಕ್ಕೆ. ನಮ್ಮ ಸೇಫ್ಟಿಗೋಸ್ಕರ ಇನ್ನೂ ಒಂದು ಟೆಕ್ನಿಕ್ ಏನು ಅಂತಂದರೆ, ನಿಮ್ಮ ಹಣ ಶೇರ್ನಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇದ್ದರೆ ಅದರಲ್ಲಿ 1 ವರ್ಷ 2 ವರ್ಷಕ್ಕೆ ನಿಮ್ಮ ಮನೆಗೆ ಖರ್ಚೇನಿದೆ ಅಷ್ಟು ದುಡ್ಡನ್ನು ನೀವು ತೆಗೆದು ಅದನ್ನು ನೀವು ಎಫ್ ಡಿ ಇಡ್ಬೋದು. ಆಗ ಒಂದಷ್ಟು ಸೇಫ್ಟಿ ಸಿಗುತ್ತೆ. ನೀವು ಬಹಳ ವರ್ಷ SIP ಮಾಡಿ ಸಂಗ್ರಹ ಮಾಡಿದಂಥ ಹಣ ಯಾವುದೋ ಒಂದು ಮ್ಯೂಚುವಲ್ ಫಂಡಲ್ಲಿ ಇರ್ಬೋದು ಅಥವಾ ಸೆಟ್ ಆಫ್ ಮ್ಯೂಚುವಲ್ ಫಂಡಲ್ಲಿ ಇರ್ಬೋದು. ನೀವೇನು ಮಾಡ್ಬೋದು ಅಂತಂದರೆ, ಸದ್ಯದ ಮಟ್ಟಿಗೆ ಅದು ಈಕ್ವಿಟಿ ಫಂಡಲ್ಲಿ ಇರ್ಬೋದು. ಮತ್ತೆ ನೀವು ರಿಟೈರ್ ಆದಮೇಲೆ ಆ ದುಡ್ಡನ್ನು ನೀವು ಬೇಕಾದರೆ ಉದ್ದೇಶಪೂರ್ವಕವಾಗಿ ಡೆಟ್ ಫಂಡ್ಗಳು ಅಥವಾ ಹೈಬ್ರಿಡ್ ಫಂಡಿಗೆ ಟ್ರಾನ್ಸ್ಫರ್ ಮಾಡಿದಾಗ ಒಂದಷ್ಟು ರಿಸ್ಕ್ ಕಮ್ಮಿ ಆಗುತ್ತೆ, ಮತ್ತೆ ನಿಮಗೆ ಫಿಕ್ಸೆಡ್ ಡಿಪಾಸಿಟ್ಗಿಂತ ಜಾಸ್ತಿ ರಿಟರ್ನ್ ಬರುತ್ತೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಒತ್ತಿ ಹೇಳಬೇಕಾಗುತ್ತೆ. ರಿಟೈರ್ಮೆಂಟ್ ಆಯಿತು ಅಂತ ಹೇಳಿ ನಿಮ್ಮ ಹತ್ರ ಇರುವಂಥ SIPಯಲ್ಲಿ ಜಮಾ ಆದಂಥ ದೊಡ್ಡ ಮೊತ್ತವನ್ನು ಎಲ್ಲವನ್ನೂ ತೆಗೆದು ನಾನು ಎಫ್ ಡಿಗೆ ಹಾಕ್ತೇನೆ ಅಂತಂದರೆ ಆವಾಗ ಒಂದು ಪ್ರಾಬ್ಲಮ್ ಆಗುತ್ತೆ. ಎಫ್ ಡಿಯಿಂದ ಬರುವಂತಹ ಬಡ್ಡಿಯ ಇನ್ಕಮ್ ಏನಿದೆ ಅದು ಇನ್ಫ್ಲೇಷನ್ ಅನ್ನು ಕೂಡ ಬೀಟ್ ಮಾಡಲ್ಲ, ಮತ್ತೆ ನೀವು ರಿಗ್ರೆಟ್ ಮಾಡ್ತೀರಿ. ಅದಕ್ಕೋಸ್ಕರ ಒಂದಷ್ಟು ಹಣ ಫಿಕ್ಸೆಡ್ ಡಿಪಾಸಿಟ್, ಒಂದಷ್ಟು ಹಣ ಮ್ಯೂಚುವಲ್ ಫಂಡಲ್ಲಿ ಅಥವಾ ಶೇರ್ನಲ್ಲಿ ಕಂಟಿನ್ಯೂ ಆಗಲಿ. ಈ ಸಂಚಿಕೆಯ ಕೊನೆಯ ಮತ್ತು ಇಂಟ್ರೆಸ್ಟಿಂಗ್ ಪ್ರಶ್ನೆ ಹೀಗಿದೆ. ಸರ್, 45 ವರ್ಷದ ಮೇಲೆ ನಾನೇನಾದರೂ SIP ಮಾಡಿದ್ರೆ ನಾನು ಸ್ಟೆಪ್ ಅಪ್ SIP ಮಾಡೋದು ಉತ್ತಮವೇ? ದಯವಿಟ್ಟು ಸಲಹೆ ಕೊಡಿ. ನಮ್ಮ ಸಲಹೆ ಹೇಗಿದೆ, ಒಬ್ಬ ವ್ಯಕ್ತಿ ತನ್ನ ಹೂಡಿಕೆಯ ಜರ್ನಿಯನ್ನು 40, 45, 50 ವರ್ಷದ ಮೇಲೆ ಪ್ರಾರಂಭ ಮಾಡ್ತಾನೆ ಅಂತಂದ್ರೆ ಆವಾಗ ನಿಮಗೆ ಬೇರೆ ಚಾಯ್ಸೇ ಇಲ್ಲ, ನೀವು ಸ್ಟೆಪ್ ಅಪ್ SIP ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಮುಂದೆ ಇರುವಂತ ಸಮಯ ಅತಿ ಕಡಿಮೆ, ಚಕ್ರ ಬಡ್ಡಿಯಲ್ಲಿ ಸಮಯದ ಅಗತ್ಯತೆ ಬಹಳ ಇದೆ. ಈಗ ನಾನು ಹೋಲಿಕೆ ಮಾಡ್ತಾ ಇದ್ದೇನೆ SIP ವರ್ಸಸ್ ಸ್ಟೆಪ್ ಅಪ್ SIP. ಮಂತ್ಲಿ SIP ಅಮೌಂಟ್ 10,000 ಹಾಕ್ತೀರಿ. ಸದ್ಯಕ್ಕೆ ನಿಮ್ಮ ವಯಸ್ಸು 45, ನೀವು 15 ವರ್ಷ ಇನ್ವೆಸ್ಟ್ ಮಾಡ್ತೀರಿ ರಿಟೈರ್ ಆಗೋವರೆಗೂ. ಅಲ್ಲಿಗೆ 15% ಬರುತ್ತೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತಂದ್ರೆ ನಿಮ್ಮ ಹತ್ರ ಜಮಾ ಆಗೋದು 67.69 ಲಕ್ಷ. ಅದೇ ಸ್ಟೆಪ್ ಅಪ್ SIP ಮಾಡ್ತೇನೆ 10,000 ಪ್ಲಸ್ 10% ಸ್ಟೆಪ್ ಅಪ್ ಪರ್ ಆನಮ್ ಅಂತಂದ್ರೆ 45 ವರ್ಷಕ್ಕೆ ಪ್ರಾರಂಭ, 15 ವರ್ಷ ಹೂಡಿಕೆ, ಅಲ್ಲಿಗೆ ನಿಮಗೆ 1.07 ಕ್ರೋರ್ಸ್ ಬರುತ್ತೆ. ಮತ್ತೆ ಡಿಫರೆನ್ಸ್ ಸ್ಟೆಪ್ ಅಪ್ SIP ಮಾಡೋದ್ರಿಂದ 39.31 ಲ್ಯಾಕ್ಸ್. ಈ ವಿಡಿಯೋದಲ್ಲಿ ಈ ಹೂಡಿಕೆದಾರ ಕೇಳಿದ ಪ್ರಶ್ನೆ, ನಾನು 45 ವರ್ಷಕ್ಕೆ ಪ್ರಾರಂಭ ಮಾಡಿದ್ರೆ ಸ್ಟೆಪ್ ಅಪ್ SIP ಮಾಡಬೇಕಾ? ಆದರೆ ನಾವು ಯಾವಾಗಲೂ ಒತ್ತಿ ಹೇಳೋದೇನು ಅಂತಂದ್ರೆ, ನಿಮ್ಗೆ 25 ವಯಸ್ಸಾಗಲಿ 30 ವರ್ಷ ಆಗಲಿ ನೀವು ಪ್ರಾರಂಭದಲ್ಲಿ 5,000 ಹಾಕೊಂಡು ಹೋಗ್ತೀರಿ ಅಥವಾ 10,000 ಹಾಕೊಂಡು ಹೋಗ್ತೀರಿ. ನನ್ನ ಸಲಹೆ, ನಿಮ್ಮ ಸಂಬಳ ಜಾಸ್ತಿ ಆಗ್ತಾ ಇದ್ದಾಗೆ ದಯವಿಟ್ಟು ಅದನ್ನ ಸ್ಟೆಪ್ ಅಪ್ SIP ಮಾಡ್ತಾನೆ ಹೋಗಿ. ಅದೇ ಹಣವನ್ನು ಅಂದ್ರೆ ನೀವು 5,000 SIP ಮಾಡ್ತಾ ಇದ್ರೆ 35 ವರ್ಷ 40 ವರ್ಷಕ್ಕೂ ಅದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಯಾವ ನಿಯಮವೂ ಇಲ್ಲ. ಸ್ಟೆಪ್ ಅಪ್ SIP ಮಾಡೋದ್ರಿಂದ ಜಾಸ್ತಿ ಹಣ ನಿಮ್ಮಲ್ಲಿ ಕ್ರೋಢೀಕರಣ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಶೇರ್ನಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹೂಡಲಿಕ್ಕೆ ಮಾಡಿದ್ದು ಲೇಟ್ ಆಯಿತು, ಮೊದಲೇ ಪ್ರಾರಂಭ ಮಾಡಿದರೆ ಒಳ್ಳೇದಿತ್ತು ಅಂತ ನಿಮಗೇನಾದರೂ ಪಶ್ಚಾತ್ತಾಪ ಆಗ್ತಾ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ಯಾಕಂದ್ರೆ ನಮ್ಮ ಕಾರ್ಯಾಗಾರಕ್ಕೆ ಬಂದವರೆಲ್ಲ ಇದೇ ಪಶ್ಚಾತ್ತಾಪವನ್ನು ಹೈಲೈಟ್ ಮಾಡ್ತಾರೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.